ಲಾಯರ್ ಆಗ್ಯದಾರ. ಅವರೊಂದು ಆಡಿಯೋ ಕ್ಲಿಪ್ಪಿಂಗನ್ನು ನಿನ್ನೆ ಹಲವು ಒಂದು 2-3 ಟಿ ವಿ ಚಾನೆಲ್ಗಳಲ್ಲಿ ನೋಡಿದೆ ನಾನು. ಯಾಕಂದ್ರೆ ನಾ ಮಾತಾಡಿದ್ದನ್ನೇ ಯಾವುದನ್ನು ತೋರ್ಸಂಗಿಲ್ಲ. ಅದರೊಳಗೆ ಯಾವ್ದು ನಾ ಒಂದೆರಡು ಬೇಗಳ ಬೇದಿದ್ದಿರ್ಬೋದು, ಆ ಬೇಗಳ ಬೇದದಂತ ಮಾತ್ರ ತೋರ್ಸ್ಯಾರ. ಆನಂದ್ ಬಾಡಿ ನನಗೆ ಅಗ್ರಿ ಆತ್ಮೀಯನೇ, ಅದ್ರ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಆನಂದ್ ಬಾಡಿ ಮೊದಲಿಂದ ನನ್ನ ಜೊತೆ ಇದ್ದಂಥವ್, ಮೊದಲು ನನ್ನ ಜೊತೆನೇ ಇದ್ದ, ನನ್ನ ಜೊತೆನೇ ಇದ್ದು ಕೆಲಸ ಮಾಡಿದ್ದಾನೆ. ನಾ 5 ವರ್ಷ ಹಿಂದಿನ ಬಾರಿಗೆ MLA ಇದ್ದಂಥ ಟೈಮ್ನಲ್ಲಿ ನನ್ನ ಜೊತೆ ಇದ್ದಂಥವ್. ನಂತರ ನಾ ಸೋತ ನಂತರ 5 ವರ್ಷ ಸೀಮಾ ಮಸೂತಿ ಅವ್ರ ಜೊತೆ ಇದ್ರು ಆನಂದ್ ಬಾಡಿ. ಸೀಮಾ ಮಸೂತಿ ಅವರು ಸೋತ ನಂತರ ಅಮೃತ್ ದೇಸಾಯಿ ಅವ್ರ ಕಡೆ ಹೋಗ್ಯಾರ. ಆದ್ರೆ ಆನಂದ್ ಬಾಡಿ ಹಂಗರ್ಕಿ ಊರವ್ರೆ, ಆ ಊರವ್ರೆ. ಅಮೃತ್ ದೇಸಾಯಿ ಅವ್ರು ಊರವ್ರೆ, ಅವರು ಆನಂದ್ ಬಾಡಿ. ಆಮ್ಯಾಗ ಇದಕ್ಕಿಂತ ಪ್ರಮುಖವಾಗಿ ಆನಂದ್ ಬಾಡಿ ನನಗೆ ಆತ್ಮೀಯ ಇದ್ದ, ನನಗಿಂತ ಭಾಳ ಚಿಕ್ಕ ವಯಸ್ಸಿನ ಯುವಕ ಅನ್ನುವಂಥದಕ್ಕೆ ನಾ ಹಕ್ಕನಿಂದ ಮಾತಾಡಿದ್ದೇನೆ. ಯಾಕಂದ್ರೆ ನನ್ನ ಜೊತೆ ಅಷ್ಟೇ ಅವ ಅಂದ್ರೆ ನನ್ನ ಜೊತೆ ಭಾಳ ವರ್ಷದಿಂದ ನನ್ನ ಜೊತೆ ಸಂಪರ್ಕದ ಇದ್ದಂಥ ಯುವಕ, 15 ವರ್ಷದಿಂದ ನನ್ನ ಜೊತೆ ಸಂಪರ್ಕದಾಗಿದ್ದಂಥ ಯುವಕ. ಆದ್ರೆ ನನ್ನ ಹೋಗಿ ಬೇರೆ ಕೇಸ್ಗಳಿಗೆ ಹೋಲಿಕೆ ಮಾಡ್ತಾರಲ್ಲ, ನಾ ಬೇರೆ ಯಾವ ಕೇಸ್ ಬಗ್ಗೆನೂ ಅದರಲ್ಲಿ ಮಾತಾಡಿಲ್ಲ. ಆಡಿಯೋ ಕ್ಲಿಪ್ಪಿಂಗ್ಸ್ ನಿಮ್ಮ ಕಡೆ ಎಲ್ಲರ ಕಡೆ ಇರ್ತಾವ. ಪೂರ್ತಿ ಕ್ಲಿಪ್ಪಿಂಗ್ ಅನ್ನು ನೋಡಿ, ಯಾರ ಹತ್ರ ಇಲ್ಲ ಪೂರ್ತಿ ಕ್ಲಿಪ್ಪಿಂಗ್ ಅನ್ನು ನಾ ಕೊಡ್ತೇನೆ. ಬೇಕಂದ್ರೆ ಯಾರಿಗೆ ಬೇಕಾ ಫುಲ್ ನಾ ಮಾತಾಡಂತ ಕ್ಲಿಪ್ಪಿಂಗ್ ಏನೈತಿ ಅದು ನನ್ನ ಮೊಬೈಲ್ಗೆ ಅವರ ಫೋನ್ ಹಚ್ಚಿ, ನಾ ಫಸ್ಟ್ ಫೋನ್ ಹಚ್ಚಿದ್ದೆ. ನಾ ಫೋನ್ ಹಚ್ಚಿದಾಗ ಅವ ಎತ್ತಲಿಲ್ಲ. ಎತ್ತದಂಥ ಟೈಮ್ನಾಗ ವಾಪಸ್ ಅವರ ಹಚ್ಚಾರ. ಇವನ್ ನನ್ನ ರಿಂಗ್ ಟೋನ್ ಸತ್ಯಕ್ಕೆ ನನ್ನ ರಿಂಗ್ ಟೋನ್ ಏನೈತಿ ನಿಮ್ಮೆಲ್ಲರಿಗೂ ಗುರ್ತೈತಿ. ನನ್ನ ರಿಂಗ್ ಟೋನ್ ಆ ರಿಂಗ್ ಟೋನಿಂದನೇ ಪ್ರಾರಂಭ ಆಗುತ್ತದೆ. ಆ ರಿಂಗ್ ಟೋನಿಂದನೇ ಪ್ರಾರಂಭ ಆಗುತ್ತೆ. ಫೋನ್ ಹಚ್ಚಿದ್ದವ್ರು ಹಚ್ಚಿದ್ರು. ಬಟ್ ಅದರಲ್ಲಿ ನಾ ಹೇಳ್ದಂಥದ್ದು ನನಗೆ ಹಲವಾರು ದಿನಗಳಿಂದ ನಿಮಗೂ ಎಲ್ಲರಿಗೂ ಪತ್ರಗಳು ಬಂದವು. ಈ ಪತ್ರಗಳು ತಂದೆ ನಿಮ್ಗೆ ಯಾರಿಗಾರ ಬೇಕಾದರೂ ಈ ಇಂಥ ಪತ್ರಗಳನ್ನು ಬರೆದು ಹಾಕಿದಂಥ ಪತ್ರಗಳದಾವು. ಹೌದಾ? ಈ ಪತ್ರಗಳು ಬರೆದಂಥವು ನಿಮ್ಗೆಲ್ಲರಿಗೂ ಗುರ್ತಿರುವಂಥ ವಿಚಾರ ಇದೆ. ಇದು ಲಿಂಗಾಯತ ಧರ್ಮದ ಹೋರಾಟ ಯಾವಾಗ ಪ್ರಾರಂಭ ಆಯ್ತು? ಹೋರಾಟ ಪ್ರಾರಂಭ ಆದ ನಂತರ ಬಂದಂಥ ಪತ್ರ ಈ ಪತ್ರ. ಈ ಪತ್ರ ಓದಿದ್ರೆ ತಮ್ಮ ಮನಸ್ಸಿಗೆ ಏನು ಅನಿಸ್ಬೋದು? ಯಾರಿಗೂ ನನ್ನ ಹೆಸರಿನಲ್ಲಿ ನಿಮ್ಗೆ ಯಾರಿಗೂ ಬಂದಿದ್ರು ಈ ಪತ್ರ ಬಂದಿದ್ರೆ ಏನು ಅನಿಸ್ತಿತ್ತು? ಉದಾಹರಣೆ, ಪ್ರಹ್ಲಾದ್ ಜೋಶಿ ಇವರು ಎಷ್ಟು ಡಿಫೈನ್ ಮಾಡ್ಕೊಂತಾರಲ್ಲ, ಅವ್ರ ಮನೆಗೆ ಈ ಪತ್ರ ಪ್ರಹ್ಲಾದ್ ಜೋಶಿ ಅವರ ಹೆಸರಲ್ಲಿ ಹೋದ್ರೆ ಏನು ಮಾಡ್ತಾರ? ಇವತ್ತು ಅಮೃತ್ ದೇಸಾಯಿ ಬರ್ಸಿದಾರೆ ಈ ಪತ್ರ, ಸೀಮಾ ಮಸೂತಿ ಅವ್ರ ಹೆಸರಲ್ಲಿ ಬರ್ಸ್ತಾರ. ಅದನ್ನು ಅಮೃತ್ ದೇಸಾಯಿ ಅವರು ಸೀಮಾ ಮಸೂತಿ ಅವ್ರ ಹೆಸರಲ್ಲಿ ಈ ಪತ್ರ ಬರ್ಸ್ತಾರ. ಸೀಮಾ ಮಸೂತಿ ಅವ್ರು ಬರೆದಂತ ಪತ್ರ ಅಲ್ಲ ಇದು. ಇಷ್ಟೆಲ್ಲ ಬರ್ದು ಸೀಮಾ ಮಸೂತಿ ಅನ್ನೋಂಥ ಹೆಸರನ್ನು ಹಾಕೊಂಡು ಅವ್ರು ಹಾಕುವಂಥದ್ದಲ್ಲ. ಇದನ್ನ ಯಾರೋ ನೋಡ್ರಿ ನೀವು ಬೇಕಾದ್ರೆ ಈ ಪತ್ರ. ಆಮೇಲೆ ನಿಮ್ಗೆ ಯಾರ ಕಡೆ ಇಲ್ಲ ತಗೋರಿ, ಇಷ್ಟು ಪತ್ರ ನನ್ನ ಕಡೆ ಬಂದಂತ ಮಂದಿ ಜನ ಇವತ್ತು ಮುಂಜಾನೆ ಅದ್ ಕೂಡ ಏನಾರ ಈ ಪತ್ರ ಹೋಗಿ ಕೊಡ್ರಿ ಎಲ್ಲರಿಗೂ, ಅವ್ರ ಮಾಧ್ಯಮದವ್ರಿಗೆ ಅಷ್ಟ್ರಿಗೂ ಈ ಪತ್ರ ತಗೊಂಡ್ರೆ ಮನೆಗೆ ತಂದು ಕೊಟ್ರೆ ಬೆಳಗ್ಗೆ ನನಗೆ ಎಲ್ಲರೂ ಇದಕ್ಕಿಂತ ಇನ್ನೂ ಜಾಸ್ತಿ ಇರ್ಬೋದು ನನ್ನ ಕಡೆ ಪತ್ರ. ನಮ್ಮ ಹಳ್ಳಿ ಒಳಗೆ ಜನ ಹೆಣ್ಮಕ್ಳು ಇದರಿಂದ ಕಣ್ಣೀರು ಹಾಕ್ಯಾರ. ಹೆಣ್ಮಕ್ಳು ಎಷ್ಟೋ ಜನ ಕಣ್ಣೀರು ಹಾಕ್ಯಾರ ಇದರಿಂದ. ಇಂಥ ಪತ್ರಗಳನ್ನ ಹೆಂಗ್ ಬರೀತಾರೆ ಏನಾರ? ಯಾಕೆ ಕ್ರೂರ್ರಿ ಅವ್ರು ಬರೆಯಾಕ? ನನ್ನ ಬಿಡ್ರಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಾಯಿ, ಯಾರು ಉಳಿದಂಥ ವ್ಯವಸ್ಥೆ ಒಳಗೆ ಪತ್ರ ಬರೀತಾರ. ಇಂಥ ಪತ್ರದ ಬಗ್ಗೆ ಏನು ಅನ್ಸುತ್ತೆ ತಮಗೆ? ತಮ್ಮ ಆಫೀಸ್ಗೆ ಬಂದಂಥ ಟೈಮ್ನಾಗ ಪತ್ರ ಓದಿರಿ. ನನ್ನ ಹೆಂಡತಿ ಓದಿ ಅವತ್ತ ಆನಂದ್ ಬಾಡಿಗೆ ನಾನು ಫೋನ್ ಹಚ್ತಿರ್ಲಿಲ್ಲ. ನನ್ನ ಹೆಂಡತಿ ಇದನ್ನ ಆಕ್ಚುಲಿ ನಾವು ಬಂದಂಥ ಪತ್ರ ನನ್ನ ಟೇಗಳು ಮುಚ್ಚಿಟ್ಟಿದ್ರು. ನನ್ನ ಹೆಂಡತಿ ಕೈಗೆ ಯಾರೋ ಬೇರೆ ಹೊರಗಿನವ್ರು ತಂದು ಕೊಟ್ರ. ನನ್ನ ಮನೆಗೆ ಒಂದು 7-8 ಪತ್ರ ಬಂದವು. ಇದ್ರೊಳಗೆ ಬೇಕಾದ್ರೆ ನನ್ನ ಅಡ್ರೆಸ್ಗೆ ಬಂದಂಥ 7-8 ಪತ್ರ ಅದಾವು. ನನ್ನ ಹೆಂಡತಿಗೆ ಹಿಂದಿನ ದಿವಸ ಯಾರೋ ಇಂಥ ಪತ್ರ ಬಂದೈತೆ ನೋಡ್ರಿ ಅಂತ ತಂದು ಕೊಟ್ರ. ನನ್ನ ಹೆಂಡತಿ ಅವತ್ತು ಓದಿ ರಾತ್ರಿ ನಮ್ಮ ಮನೆಗೆ ಹೋದ ತಕ್ಷಣ ಸಿಕ್ಕಾಪಟ್ಟಿ ತ್ರಾಸ ಮಾಡ್ಕೊಂಡು ಆ ನೋವನ್ನು ಮಾಡ್ಕೊಂಡಂಥ ಟೈಮ್ ಬೆಳಗ್ಗೆ ಎದ್ದು ನಾನು ಅವ್ನಿಗೆ ಫೋನ್ ಹಚ್ಚೇನೆ. ಆಮೇಲೆ ಅಮೃತ್ ದೇಸಾಯಿ ಕೂಡ ಒಂದು ಒಳ್ಳೆ ಸಂಸ್ಕೃತಿ ಇದ್ದಂಥ ಮನೆತನ, ದೊಡ್ಡ ಮನೆತನದಾಗ ಹುಟ್ಟಿದಂಥವ್ರು. ಎಂಥ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬೇಕು ಅನ್ನುವಂಥ ಪ್ರಜ್ಞೆ ಅವ್ರಿಗೆ ಇರಬೇಕಾಗತ್ತೆ. ಆಮೇಲೆ ಹಿನ್ನೆಲೆ ನಮ್ಮ ಹಿಂದೆ ಏನೋ ಇದ್ರು ಒಳ್ಳೆ ಸಲಹೆ ಕೊಡೋಂಥವ್ರು ಬೇಕಾಗತ್ತೆ. ಇವತ್ತು ಅವ್ರ ಹಿಂದೆ ಒಳ್ಳೆ ಸಲಹೆ ಕೊಡೋಂಥವ್ರಿಲ್ಲ. ಉದಾಹರಣೆ ಅದ್ರೊಳಗೆ ನಾ ಬಸವರಾಜ್ ಕೊರೋರ್ನ ಬೆದಿದ್ದೇನೆ. ಅಂಥವ್ರ ಸಲಹೆಯನ್ನು ಕೇಳಿ ಇವತ್ತು ಅಮೃತ್ ದೇಸಾಯಿ ಅವರ ಇವತ್ತು ರಾಜಕಾರಣ ಮಾಡುವಂಥ ವ್ಯವಸ್ಥೆ ಐತಿ. ಇವತ್ತು ಅಮೃತ್ ದೇಸಾಯಿ ಅಂಥವ್ರ ಸಲಹೆ ಕೇಳಿ ಅಂಥವ್ರನ್ನ ಇಟ್ಕೊಂಡು ಇವತ್ತು ರಾಜಕಾರಣ ಮಾಡುವಂಥ ವ್ಯವಸ್ಥೆ ಐತಿ. ಯಾಕಂದ್ರೆ ನಿನ್ನೆ ಮಾಧ್ಯಮದಲ್ಲಿ ಕಟ್ ಮಾಡಿ ತೋರಿಸ್ತಿದ್ರು. ಆ್ಯಕ್ಚುಲಿ ನಾ ಏನು ಮಾತಾಡಿ ಗೊತ್ತಿರಲಿಲ್ಲ. ನಾ ಸ್ವಲ್ಪ ಸಿಟ್ಟೊಳಗೆ ಆವೇಶದಾಗ ಮಾತಾಡಿದ್ದು ನಿಜ, ಬಟ್ ಆ ಕ್ಲಿಪ್ಪಿಂಗ್ ನಾನು ನೋಡ್ತಿಲ್ಲ. ಯಾಕಂದ್ರೆ ನಾ ಏನು ಮಾತಾಡಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಮಾಧ್ಯಮದವ್ರು ಕೇಳಿದ್ರೆ ನೀವು ಇದು ಉತ್ತರ ಕೇಳಿದ್ರೆ ನಾನು ನಿನ್ನೆ ಎಲ್ಲೇ ಬೆಳಗಾವಿಯಿಂದ ಅಧಿವೇಶನದಿಂದ ಬಂದೆ. ಅಧಿವೇಶನದಿಂದ ಬಂದು ನಾನು ಜಸ್ಟ್ ಕುಂತಿದ್ದೆ. ಬಂದು ಇನ್ನೂ ಜನರೊಳಗೆ ಕುಂತಿದ್ದೆ. ಆವಾಗ ನಮ್ಮ ಪ್ಯಾಟಿಯವ್ರು ಬಂದರು. ಹೌದಿಲ್ಲ ಪ್ಯಾಟಿಯವ್ರ? ತಾವು ಬಂದ ತಕ್ಷಣ ಇಲ್ಲ ಸರ್ ನಮ್ದು 1 ಅವರ್ ಲೈವ್ ಐತಿ, ನೀವು ಬರಬೇಕು ಅಂತ ಅಲ್ಲೇ ನನ್ನ ಮನೆ ಒಳಗೆ ಲೈವ್ ಐತೆ ಅಂತೇಳಿ ಲೈವ್ ಕುಂದಿಸಿದ್ರು. ನಾ ಏನಾರು ಅವಾಗ ಕ್ಲಿಪ್ಪಿಂಗ್ ಅದನ್ನ ಏನಾರು ನೋಡಿದ್ದೆ. ನನ್ನ ಹತ್ರ ಕ್ಲಿಪ್ಪಿಂಗ್ ಇಲ್ಲ. ಆಮೇಲೆ ಎಲ್ಲರೂ ವಾಟ್ಸಪ್ಗೆ ಬಂದಿದ್ದವು.
ನನ್ನ ಗೆಳೆಯರು ಆಮೇಲೆ ತೋರಿಸ್ಯಾರ ಸಾಯಂಕಾಲ, ಇದು ವಾಟ್ಸಪ್ಪಲ್ಲಿ ಬಂದಾವು, ಇದನ್ನ ನೋಡ್ಕೊ ಅಂತೇಳಿ. ನಾನು ನೋಡ್ಕೊಂಡ ನಂತರ ಆಮೇಲೆ ನಾ ಈಗ ಮಾತಾಡ್ಬೋದು. ನಾ ಯಾವ ಉದ್ದೇಶ ಅಥವಾ ಇನ್ನೊಂದು ಕೇಸಿನ ಬಗ್ಗೆ ಆಗಲಿ ಎಲ್ಲೂ ಅದು ಆಡಿಯೋ ಕ್ಲಿಪ್ಪಿಂಗ್ ಬೇಕಾದಲ್ಲಿ ಕೊಡಲಿ, ನಾ ಇನ್ನೊಂದು ಕೇಸ್ ಬಗ್ಗೆ ಎಲ್ಲೆಲ್ಲೂ ಪ್ರಸ್ತಾಪ ಮಾಡಿಲ್ಲ. ಓನ್ಲಿ ನನ್ನ ಪತ್ರ, ಆಮೇಲೆ ಹಲವಾರು ಮಂದಿ ಬಡವರ ಮೇಲೆ ಅನ್ಯಾಯ ಮಾಡುವಂಥದ್ದು, ಆಮ್ಯಾಗ ಆಸ್ತಿಗಳನ್ನು ಬರ್ಸ್ಕೊಳ್ಳುವಂಥದ್ದು. ಹೋಗ್ರಿ ನೀವು ಹಂಗರ್ಕಿ ಗರ್ಗ ತಡ್ಕೋಡ್ಕ್ ಹೋಗ್ರಿ, ಆಮ್ಯಾಗ ನೀರ್ಲಕಟ್ಟಿ ಹೋಗ್ರಿ, ನೀರ್ಲಕಟ್ಟಿ ಗ್ರಾಮಕ್ಕೆ ಹೋಗ್ರಿ, ಆಮ್ಯಾಗ ಕೊಟ್ಟಬಾಗಿ ಗ್ರಾಮಕ್ಕೆ ಹೋಗ್ರಿ. ಇಲ್ಲೆಲ್ಲ ಯಾರ್ಯಾರೋ ಆಸ್ತಿ ಇವ್ರು ಬರ್ಸ್ಕೊಳ್ಳುವಂಥ ವ್ಯವಸ್ಥೆ. ಬಡವ್ರ ಎಣ್ಣೆ ಕೇಳಿರೋರು ಹೊಡಿತಾರ, ಬಡಿತಾರ. ಆ ಭಯದ ವಾತಾವರಣ ಇಟ್ಕೋಬೇಡ್ರಿ. ನಾವು ಒಳ್ಳೆಯ ಸಲಹೆಗಳನ್ನು ಕೊಟ್ಟಿನಿ ಹೊರತು ಯಾವುದು ಕೆಟ್ಟ ಸಲಹೆಗಳನ್ನು ಕೊಟ್ಟಿಲ್ಲ. ಅದ್ರೊಳಗೆ ಯಾವ ಒಂದು ಕೆಟ್ಟ ಸಲಹೆಗಳನ್ನು ಕೊಟ್ಟಿಲ್ಲ. ನೀವು ನೋಡಿ, ಆಡಿಯೋ ನೋಡಿ, ಒಳ್ಳೆ ರೀತಿಯಿಂದ ಜೀವನ ತೆಗೀರಿ, ಒಳ್ಳೆ ದಾರಿಯಲ್ಲಿ ಬದುಕ್ರಿ. ಇವತ್ತು ಯಾವುದೋ ಯಾರ್ದೋ ಆಸ್ತಿ ತಿಂದು ನಾವು ಶ್ರೀಮಂತರಾಗುವಂಥ ವ್ಯವಸ್ಥೆ ಅಲ್ಲ. ಇವತ್ತು ನಮ್ಮ ಶ್ರಮದಿಂದ ದುಡಿರಿ. ಇವತ್ತು ವಕೀಲರಿದ್ದವ್ರು ಕೂಡ ಸಾಕಷ್ಟು ಮಂದಿ ಬಡವರು ನಮ್ಮ ಮುರುಘಾ ಮಠದಾಗಿದ್ದಂಥ ವಕೀಲರೇ ಇವತ್ತು ಕೋಟ್ಯಾಧೀಶ ನನ್ನ ಕಣ್ ಮುಂದೆ ಇದ್ದಂತ ನೋಡ್ತೀವಿ. ಅಂತ ದೊಡ್ಡ ವಕೀಲರು ನಾವು ನೋಡ್ತೇವೆ ನಮ್ಮ ಕಣ್ ಮುಂದೆ. ಇಲ್ಲಿ ಅಂತ ವ್ಯವಸ್ಥೆ ಇದ್ದಂಥ ಟೈಮ್ನಲ್ಲಿ ದಯವಿಟ್ಟು ಈ ದಾರಿಯಲ್ಲಿ ಹೋಗುವಂಥ ವ್ಯವಸ್ಥೆ ಮಾಡಬೇಡ್ರಿ. ಒಂದು ಒಳ್ಳೆ ದಾರಿಯಲ್ಲಿ ಹೋಗು, ಒಳ್ಳೇದಾಗಲಿ, ನಿನಗೆ ಒಳ್ಳೆ ಜೀವನ ತೆಗೀನಿ ನಾ ಮಾಡಂಗಿಲ್ರಿ ಇನ್ನು ಮುಂದೆ ಇಂಥವು ನಾ ಮಾಡಿದ ತಪ್ಪಾಗಿತ್ತು ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳ್ಯಾರ ಆಡಿಯೋದಲ್ಲಿ. ನನಗೆ ಪ್ರೆಷರ್ ಐತಿ, ನಾ ಊರೊಳಗಿದ್ದು ಬದುಕಬೇಕಾಗತ್ತೆ. ಇವನ್ ಟಿವಿ ಒಳಗೆ ಬರಾಕತ್ತಿದ, ನಾ ಊರೊಳಗಿದ್ದು ಟಿವಿ ಇದ್ರೊಳಗೆ ಬರಾಕತ್ತಿತ್ತು. ಏನಂತಾರೆ ನೀವು ಕೆಳಗೆ ಸ್ಕ್ರೋಲಿಂಗ್ಸಾಗ ಅದ್ರಾಗ ಬರ್ತಿತ್ತು, ನಾ ಊರೊಳಗಿದ್ದು ಬದುಕಬೇಕು. ಹಿಂದೆ ಕೂಡ ಆನಂದ್ ಬಾಡಿಯನ್ನ ಹೊಡೆದು ಆ ಊರು ಬಿಡಿಸಿದಂಥ ನಿದರ್ಶನಗಳು ಅದಾವ. ಅವರ ಅಮೃತ್ ದೇಸಾಯಿ ಅವರ ಹೊಡೆದು ಬಿಡಿಸಿದಂಥ ಅದು ಇವತ್ತು ಆ ಊರಲ್ಲಿ ಬದುಕಬೇಕು, ನಾವು ಬದುಕಲೇಬೇಕು ಅನ್ನುವಂಥ ಮಾತನ್ನ ಎಷ್ಟು ಇದರಿಂದ ಅನಿವಾರ್ಯತೆಯನ್ನು ಪಾಪ ಹೇಳ್ಕೊಳ್ಳೋಂಥ ಪರಿಸ್ಥಿತಿ ಆನಂದ್ ಬಾಡಿದಲ್ಲಿ. ಅಂದ್ರೆ ಅಷ್ಟು ಪ್ರೆಷರ್ ಹಾಕಿ ಇಂಥ ಕೆಲಸಗಳನ್ನು ಮಾಡಿಸ್ತಾರ ಅನ್ನಕ್ಕೆ ಇದು ಮೇನ್ ಸಾಕ್ಷಿ. ಇದು ಅಂತ ಪ್ರೆಷರ್ಗಳನ್ನು ಹಾಕಿ ಇಂಥ ಕೆಲಸ ಮಾಡಿಸ್ತಾರ ಅನ್ನಕ್ಕೆ ಇದು 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 ನಿಮ್ಮೆಲ್ಲರಿಗೂ ಎದ್ದು ಕಾಣುವಂಥದ್ದು. ನಾ ಹೇಳ್ದಂಥದ್ದು ಇವೆರಡು ಯಾವ ಓಡು ನಾ ಹೇಳ್ದಂಥದ್ದಲ್ಲ, ಅದನ್ನ ಆನಂದ್ ಬಾಡಿ ಅವ್ರು ಹೇಳ್ಯಾರ. ಅದಕ್ಕೆ ಯಾಕಂದ್ರೆ ಇವತ್ತು ಏನಾಗೈತಿ, ಸಹಜವಾಗಿ ನನಗೆ ಯಾರ ಮ್ಯಾಗೂ ಅವ್ರ ಮ್ಯಾಗ ನನಗೇನು ಅಪದಿಲ್ಲ. ನನ್ನ ಜೀವನದಾಗ ಇವತ್ತಿನ ಮಟ್ಟ ಇಂಥ ಕೆಲಸ ನಾ ಮಾಡಿಲ್ಲ. ಆಮೇಲೆ ಯಾರಿಗೂ ನಾ ಅನ್ಯಾಯ ಮಾಡಕ್ ಹೋಗಿಲ್ಲ. ಯಾರು ನನ್ನ ಬಾಗಲ್ ಮಟ್ಟ ಬಂದಿರ್ತಾರ, ಇವನ್ ಬಿಜೆಪಿ ಅವ್ರು ನೀವು ಯಾರು ಲೀಡರ್ಗಳು ಇದ್ರೆ ಕೇಳ್ರಿ, ವಿನಯ್ ಕುಲಕರ್ಣಿ ಅವ್ರ ಮನೆಗೆ ಹೋದ್ರೆ ಏನ್ ಇರ್ತೈತಿ ನಿಮ್ಮ ಪರಿಸ್ಥಿತಿ. ನಾ ಕರೆದವ್ರು ಕುಂದರ್ಸಿ ಏನ್ ಕೆಲಸ ಇರ್ತೈತೆ ಅವ್ರು ಮಾಡಿ ಕಳಿಸಿರ್ತೇನೆ ಕೆಲಸ. ಯಾವುದೋ ಪಕ್ಷದವ್ರು ಬರಲಿ, ಆಮೇಲೆ ಯಾವುದೋ ವರ್ಗದ ಜನ ಬರಲಿ, ಎಲ್ಲರಿಗೂ ಸಮಾನತೆಯನ್ನು ಕುಂದರ್ಸಿರ್ತೇನೆ ನನ್ನ ಮನೆಯೊಳಗೆ. ಯಾರು ಬಂದ್ರು ನನ್ನ ಮನೆಯೊಳಗೆ ಏನ್ ಟ್ರೀಟ್ಮೆಂಟ್ ಅವ್ರ ಟ್ರೀಟ್ ಮಾಡ್ಬೇಕಲ್ಲ ಟ್ರೀಟ್ ಮಾಡಿ ಕಳಿಸ್ತೇನೆ ನಾನು. ಒಬ್ಬರಿಗೂ ಯಾವ ಸಮಾಜದವರು, ಯಾವ ವರ್ಗದವರು, ಯಾವ ಜಾತಿಯವರು ಅನ್ನುವಂಥ ಭಾವನೆಗಳು ಸತ್ಯಕ್ಕೆ ನನ್ನ ಮನೆಯೊಳಗೆ ಯಾವತ್ತಿಲ್ಲ. ನನ್ನ ಮನೆಯೊಳಗೆ ಅಡಿಗೆ ಮನೆ ಮಠನು ಎಲ್ಲಾ ಜಾತಿಯವರು, ಎಲ್ಲ ವರ್ಗದವರು ಬರ್ತಾರ. ಇದರಿಂದ ನಾ ಬಹಳ ಸಣ್ಣ ವಯಸ್ಸಿನಾಗಿಂದ, ಯಾಕಂದ್ರೆ ಇವತ್ತ ನಿನ್ನೆ ರಾಜಕಾರಣ ಮಾಡಿ ಎಲ್ಲಿಂದೋ ದಿಢನೆ ಎದ್ದು ಬಂದಂತಲ್ಲ. ನಾವೊಬ್ಬ ವಿದ್ಯಾರ್ಥಿ ನಾಯಕನಾಗಿ ಬೆಳೆದಂತವ್. ನಾ 18 ವರ್ಷದಾಗಿದ್ದಾಗ ನಾವು ನಾಯಕನಾಗಿ ಬೆಳೆದೇನೆ. 18 ವರ್ಷ ಇದು ಯಾರಿಗಾರು ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನಿಸ್ತತಿ. 18 ವರ್ಷದ ನನ್ನ ಹಿಸ್ಟ್ರಿ ನೀವು ಯಾರು ಇದ್ದಂತ ಕೇಳ್ರಿ. ಅವತ್ತಿಂದ ನಾ ಪ್ರಾರಂಭ ಮಾಡೀನಿ. ನಾವೊಬ್ಬ ವಿದ್ಯಾರ್ಥಿ ನಾಯಕನಾಗಿ ಅಗ್ರಿಕಲ್ಚರ್ ಕಾಲೇಜ್ ಸೇರಿದಂಥ ಟೈಮ್ನಲ್ಲಿ ಸ್ಟೂಡೆಂಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ, ಮುಂದೆ ಜಿಲ್ಲಾ ಪಂಚಾಯತಿ ಮೆಂಬರ್, ನನ್ನ ಊರು ನವಲಗುಂದ ಇದ್ರು ಕೂಡ ನನ್ನ ನಿಗದಿ ಕ್ಷೇತ್ರ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ, ZP ಉಪಾಧ್ಯಕ್ಷನಾಗಿ, ಒಂದು ಬಾರಿಗೆ ಇದೇ ಕ್ಷೇತ್ರ ನನ್ನ ಪಕ್ಷೇತರ MLA ನಾಯಕ ಕೂಡ ಮಾಡೈತಿ. ಇವತ್ತು ಒಂದು ಬಾರಿ ಸೋತಿರ್ಬೋದು ನಾ, ಆದ್ರೆ ಯಾವುದೋ ದಾರಿ ತಪ್ಪಿ ಹೋಗುವಂತ ಕೆಲಸ, ಇನ್ನೊಂದು ಯಾರ್ದೋ ಆಸ್ತಿಗಳಾಗ್ಲಿ, ಯಾರೋ ಒಬ್ರು ಹೇಳಿದ್ರು ನನ್ನ ಹೆಂಡತಿ ಅಪ್ಪನ ಹೆಸರಲ್ಲೇ ವಿನಯ್ ಕುಲಕರ್ಣಿ ಅವ್ರ ಆಸ್ತಿ ಹಿಡ್ದಾರ ಅಂತೇಳಿ. ದಯವಿಟ್ಟು ಅವೆಲ್ಲರ ಅವ್ರಿಗೆ ಡಾಕ್ಯುಮೆಂಟ್ಸ್ ಇದ್ರೆ ತಂದು ಕೊಟ್ಬಿಡ್ಲವ್ರು. ವಿನಯ್ ಕುಲಕರ್ಣಿ ಅವ್ರು ಎಲ್ಲೇ ಧಾರವಾಡ ಸಿಟಿ ಒಳಗೆ ಆಸ್ತಿ ಹಿಡ್ದಾರಲ್ಲ, 1 ಗುಂಟೆ ನಾ ಮಂತ್ರಿ ಆಗಿಂದ ಇಲ್ಲೆಲ್ಲಾರ ಸಿಟಿ ಒಳಗಾಗ್ಲಿ ಎಲ್ಲಾರು ಒಂದ್ ಗುಂಟೆ ಆಸ್ತಿ ನಾ ಎಲ್ಲಾರು ಹಿಡಿದಿದ್ರೆ, 1 ಗುಂಟೆ ಆಸ್ತಿ ಏನಾರು ಹಿಡಿದ್ರೆ ತಂದು ತೋರಿಸ್ಬಿಡ್ಲವ್ರು ಧಾರವಾಡ ಸಿಟಿ ಒಳಗೆ ಎಲ್ಲೆದ್ರು. ಆಮೇಲೆ ನಮ್ಮ ಮಾವನ ಹೆಸರಲ್ಲಿ ಆಸ್ತಿ ಹೇಳಿದ್ರೆ ಅವ್ರ ಆಸ್ತಿ ಇದ್ರೆ ಅವನು ಉತ್ತರ ತೆಗಿಸ್ಲಿ. ನಮ್ಮ ಮಾವನ ಹೆಸರಲ್ಲೇ ಯಾವ ಆಸ್ತಿ ನಾ ಮಂತ್ರಿ ಆದ ನಂತರ ನಮ್ಮ ಮಾವ ಯಾವ ಆಸ್ತಿ ಹಿಡ್ದಾನ, ಎಲ್ಲಿ ಹಿಡ್ದಾನ, ಪಾಪ ಅವರು ಇದ್ರೆ ಅವರು ತೆಗೆಸ್ಕೊಳ್ಳಿ. ನಿಮ್ ಕೈ ತಂದ್ಕೊಳ್ಳಿ ಅವ್ನು. ಪಾಪ ಅವ್ರಿಗೆ ವಿನಂತಿ ಮಾಡ್ಕೊಂತೀನಿ, ಎಲ್ಲೆಲ್ಲಿ ತಂದು ಪಾಪ ನಿಮ್ಮ ಮಾಧ್ಯಮದವ್ರ ಮುಂದೆ ತಂದ್ಕೊಳ್ಳಿ ಇವನ್ನೆಲ್ಲ. ಯಾಕಂದ್ರೆ ಈ ರೀತಿ ಸುಳ್ಳು ಆಪಾದನೆ ಮಾಡೋದು ಇವನ್ನೆಲ್ಲ ನೋಡಿದಂಥ ಟೈಮ್ನಲ್ಲಿ ಇದೆಲ್ಲ ವೆಲ್ ಪ್ಲಾನ್ಡ್ ಇದು ಟೋಟಲಿ ಪ್ಲಾನ್ಡ್ ಪ್ರೋಗ್ರಾಮ್ ಇದು. ನನಗೆ ಫೋನ್ ಹಚ್ಚೋದು, ಆಮೇಲೆ ಫೋನ್ ಹಚ್ಚಿ ಈ ತರ ಮಾತಾಡೋದು, ಎಲ್ಲೆಲ್ಲೂ ನಾ ಹಚ್ಚದಂಥದ್ದು ಈ ಪತ್ರ ಸಲುವಾಗಿ ಮಾತ್ರ. ಈ ಪತ್ರ ಓದಿದ್ರೆ ನಿಜವಾಗಿ ನಮ್ಮ ಹಳ್ಳಿಯಲ್ಲಿ ಇವನಷ್ಟು ಪತ್ರ ಪ್ಯಾಟಿಯವರ ಇವನ್ ಪತ್ರ ಅಷ್ಟು ನಮ್ಮ ಹಳ್ಳ್ಯಾಗ ಯುವಕರು, ಹೆಣ್ಮಕ್ಳು ಮನಿ ಅಡ್ಡಾಡಿ ಕಲೆಕ್ಷನ್ ಮಾಡ್ಯಾರ. ಇವನ್ನ ಇಂಥ ಪತ್ರ ಬಂದ ಅಂದ್ಕೊಳ್ಳಿ ಕಲೆಕ್ಷನ್ ಮಾಡಿ ನಡು ಊರ ಬೆಂಕಿ ಹಚ್ಚಾರ. ಇವನ್ನ ನಡು ಊರ ಪತ್ರ ಬೆಂಕಿ ಹಚ್ಚಾರ. ಇಂಥ ಕೆಲಸ ಮಾಡುವಂಥದ್ದು ಯಾವತ್ತೂ ಶೋಭೆ ತರಂಗಿಲ್ಲ. ಅಮೃತ್ ದೇಸಾಯಿ ಅವ್ರು ಯಾವತ್ತೂ ಮುಂದೆ ಮಾಡಿದ್ರೆ ಒಂದು ಒಳ್ಳೆ ಕೆಲಸ ಮಾಡ್ರಿ, 4 ಮಂದಿಗೆ ಒಳ್ಳೇದಾಗ ಮಾಡ್ರಿ. ಇವತ್ತು ನಾ ಮಾಡಿರ್ತೇನೆ ರೀ, ನನ್ನ ಹೆಮ್ಮೆ ಐತಿ. ಇವತ್ತು ಧಾರವಾಡ ಜಿಲ್ಲೆ
ಏನ್ SLC ಮಕ್ಕಳನ್ನಾಗ್ಲಿ 7ನೇ ಮಕ್ಕಳಿಂದ ಇವತ್ತು ನಾ ಟ್ರೈನ್ ಅಪ್ ಮಾಡುವಂತ ಕೆಲಸ ಇಡೇ ನನ್ನ ಕ್ಷೇತ್ರದಲ್ಲಿ ಮಾಡತ್ತೀನಿ. ನನ್ನ ಕ್ಷೇತ್ರ ಇವತ್ತು ರ್ಯಾಂಕ್ ಅಂದ್ರೆ ಗುರ್ತಿದ್ದಿಲ್ಲ, ಇವತ್ತು ಇಡೀ ರಾಜ್ಯಕ್ಕೆ ನನ್ನ 71ನೇ ಮತಕ್ಷೇತ್ರ ಈ ಸಲ ರಾಜ್ಯದಲ್ಲಿ 3ನೇ ಸ್ಥಾನಕ್ಕೆ ಬಂದೆವು. ನಾವು 3ನೇ ಸ್ಥಾನಕ್ಕೆ ಬಂದೆವು. ಹಲವಾರು ಒಳ್ಳೆ ಕೆಲಸ ಮಾಡೀನಿ ಇವತ್ತು. ಇಡೀ ನನ್ನ ಕ್ಷೇತ್ರದಲ್ಲಿ ಅಂತ ಅಷ್ಟು ಆಂಬುಲೆನ್ಸ್ ಕೊಡುವಂತ ಕೆಲಸ ಅಲ್ಲಿ ಇಂಥವ್ 4 ಯಾವ್ದು ಒಳ್ಳೆ ಕೆಲಸ ಮಾಡ್ರಿ. ಸಮಾಜ ಕೆಲಸ ಒಳ್ಳೆ ಕೆಲಸ, ಸಮಾಜಕ್ಕೆ ಒಳ್ಳೇದಾಗುವಂಥದ್ದು, 4 ಜನರಿಗೆ ಒಳ್ಳೇದಾಗುವಂತ ಕೆಲಸ ಮಾಡ್ರಿ. ಇದರಿಂದ ಅವರೆಲ್ಲರೂ ಇಂಥದೇ ಪತ್ರ ಬರೀದ್ರಿಂದ ಏನಾದ್ರು ಗೆಲ್ತಾರಂದ್ರೆ ಇದು ಸಾಧ್ಯ ಇಲ್ಲಾರ ಅಂತ ಅನ್ನೋದು ಕೂಡ ಹೇಳಕ್ ಇಷ್ಟಪಡ್ತೇನೆ. ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಬಹಳ ಹತಾಶೆಯಾಗಿ ಮಾತಾಡ್ತಿರ್ತಾರ, ನೋಡ್ತಿರ್ತೇನೆ. ಇವನ್ನೆಲ್ಲ ಇಂಥವ್ ಬಿಡ್ರಿ. ಈ ಭಾಗದ ಕಳಸಾ ಬಂಡೂರಿ ಬಗ್ಗೆ ಒಮ್ಮೆ ಪ್ರಹ್ಲಾದ್ ಜೋಶಿ ಅವ್ರು ಮಾತಾಡತ್ತಿಲ್ಲ. ಇಷ್ಟು ರೈತರೆಲ್ಲ ನಾವು ಬೊಂಬಾಡ ಆಯ್ತು ಒಂದು ದಿವಸ ಕಳಸಾ ಬಂಡೂರಿ ಮಾತಾಡಂತ ಉಸಿರು ಇರತ್ತಿರಲ್ಲ. ಇಷ್ಟು ಮಂದಿ ಪಾರ್ಲಿಮೆಂಟ್ನಾಗ ಇವತ್ತು ಇಷ್ಟು ನಮ್ಮಲ್ಲಿಂದ ಇಷ್ಟು ಮಂದಿ ಸದಸ್ಯಗಳು ಅದಾರ, MP ಗಳು ಅದಾರ. ಯಾಕೆ ಕಳಸಾ ಬಂಡೂರಿ ಬಗ್ಗೆ ಮಾತಾಡತ್ತಿಲ್ಲ ಅವರು? ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡತ್ತಿಲ್ಲ. ಇವ್ರು ಮನಸ್ಸು ಮಾಡಿದ್ರೆ ಕಳಸಾ ಬಂಡೂರಿ 8 ದಿನದಾಗ ಆರ್ಡರ್ ಆಗತ್ತೆ, 8 ದಿವಸದಾಗ ಇವ್ರು ಮನಸ್ಸು ಮಾಡಿದ್ರೆ 8 ದಿನದಾಗ ಆರ್ಡರ್ ಆಗತ್ತೆ. ಇವತ್ತು ಈ ಭಾಗಕ್ಕೆ ದೊಡ್ಡ ಅನ್ಯಾಯದ ಮಾಡಾಕತ್ತಾರ ಅನ್ನೋಂಥದ್ದು ಕೂಡ ಹೇಳಕ್ ಇಷ್ಟಪಡ್ತೇನೆ. ಪ್ರಧಾನಮಂತ್ರಿಗಳು ಇವತ್ತು ಗೋವಾ ಸರ್ಕಾರ ಆಗ್ಲಿ ಮಹಾರಾಷ್ಟ್ರ ಸರ್ಕಾರ ಆಗ್ಲಿ ಎರಡು ಅವ್ರ ಸರ್ಕಾರಗಳದು. ಮೀಟಿಂಗ್ ಕರೆಯೋದು, ಇವತ್ತಿಗೊಂದು ಮೀಟಿಂಗ್ ಇಲ್ಲ. ಇಂಥವನ್ನ ದುಸ್ಸಾಹಸಕ್ಕೆ ಕೈ ಹಾಕುವಂತ ಮಾಡಕತ್ತಾರದು. ಇವೆಲ್ಲ ಇಂಥವಕ್ಕೆ ಯಾರು ನಾವು ಅಂಜೋದಾಗ್ಲಿ ಹಿಂಸರಿಯುವಂತ ಪ್ರಶ್ನೆ ಆಗಲಿ ಇದಕ್ಕಂತೂ ನನ್ನ ಮನಸ್ಸಿಗೇನು ನಿಜವಾಗಿ ಬೇಜಾರಾಗಿಲ್ಲ. ಇದರಿಂದ ನನ್ನ ಮನಸ್ಸಿಗೇನು ಬೇಜಾರಾಗಿಲ್ಲ. ಬಟ್ ಇವ್ರು ಮಾಡದಂತ ಇಡೇ ನಮ್ಮ ರಾಜ್ಯದಲ್ಲಿ ಅಷ್ಟು ಜನ ನೋಡ್ಯಾರ ಇದನ್ನ. ಯಾಕಂದ್ರೆ ಒಂದು ಮಾಧ್ಯಮದಲ್ಲಿ ಒಳ್ಳೆ ಬಿತ್ತರಿಸೋದ ನೋಡ್ತೀನಿ. ಈಗ ಇನ್ನೂ ಚಲೋ ಐತದ. ಒಂದ ಮಾಧ್ಯಮದಲ್ಲಿ ಇನ್ನೂ ಚಲೋ ಇದ್ದಂಥದ್ದು ಕೂಡ ನಾನು ನೋಡ್ತೀನಿ. ಇದು ನೋಡಿದ್ರೆ ಬಹಳ ನೋವಿನ ಸಂಗತಿ ಅದು. ಯಾವ ಸಂಬಂಧ ಇಲ್ಲ, ಸೂತ್ರ ಇಲ್ಲ, ಯಾವ್ಯಾವ್ದೋ ತಗೊಂಡೋಗಿ ಎದ್ಕೊಂಟಿಸಿ ಒಟ್ಟ ಈ ಅಧಿವೇಶನದಾಗ ಅದನ್ನ ತೋರಿಸ್ಬೇಕಾಗಿತ್ತು. ಅಧಿವೇಶನದಾಗ ಒಟ್ಟು ಗದ್ದಲ ಇಡಿಸ್ಬೇಕಾಗಿತ್ತು. ವಿನಯ್ ಕುಲಕರ್ಣಿ ಏನ್ ಇವತ್ತು ಹೋರಾಟ ಇದ್ರೊಳಗೆ ಅದೇವು ನಾವು ಅದನ್ನ ಹತ್ಕುವಂತ ಕೆಲಸ ಆಗ್ಬೇಕಿತ್ತು. ಆ ಕೆಲಸ ಮಾಡಕ್ ಪ್ರಯತ್ನ ಮಾಡಿದ್ರು. ಪಾಪ ಅವ್ರ ಕಡೆಯಿಂದ ಅದೇನು ಸಾಧಿಸ್ಕೊಳಕ್ ಆಗದಂತ ವ್ಯವಸ್ಥೆ ಒಳಗೆ ಆದ್ರೆ ಇಂಥ ಕೆಲ್ಸಕ್ಕೆ ದಯವಿಟ್ಟು ಇನ್ಮ್ಯಾಗ ಕೈ ಹಾಕ್ಬೇಡ್ರಿ. ದಯವಿಟ್ಟು ಯಾವ ಒಳ್ಳೆ ಕೆಲಸ ಮಾಡ್ರಿ. ಇನ್ನೂ ನನ್ನ ಕರೀರಿ ಬೇಕಾದ್ರೆ. ಇಂಥ ಕೆಲಸ ಆಗಿಲ್ಲ ನಮ್ಮ ಧಾರವಾಡ ಸಿಟಿ ಒಳಗೆ, ಇಂಥ ಕೆಲಸ ಆಗಿಲ್ಲ ಹುಬ್ಬಳ್ಳಿಯಾಗ ಆಗಿಲ್ಲ, ನಮ್ಮ ಇಡೀ ಜಿಲ್ಲಾದಲ್ಲಿ ಯಾವುದೋ ಇಂಥ ಕೆಲಸಗಳಾಗ್ತಿಲ್ಲ. ನಿಮ್ಮ ಸರ್ಕಾರದಿಂದ ಕುಂಠಿತಗೊಂಡೈತೆ ಅಂತ ಹೇಳ್ರಿ. ಮೊನ್ನೆ ಸಹಜವಾಗಿ ಏನದು ನಮ್ಮ ಇವ್ರದ್ದು ಪಿಂಚಣಿ ಹಣದ ಬಗ್ಗೆ ಎಷ್ಟು ಟ್ರ್ಯಾಕ್ ಮಾಡಿದ್ರೆ ಅಷ್ಟು ಅವ್ರ BJP ಕಾರ್ಪೊರೇಟರ್ಗಳು ಕರ್ಕೊಂಡೋದೆ, MLAಗಳನ್ನ ಕರ್ಕೊಂಡೋದೆ, ಮುಖ್ಯ ಅಷ್ಟ್ರಿಗೆ ಭೇಟಿ ಮಾಡಿಸಿ ಅವ್ರಿಗೆ ಅದನ್ನ ಹೆಂಗ್ ಸಾಲ್ವ್ ಮಾಡ್ಕೊಡುವಂತ ಕೆಲಸ ಮಾಡ್ತೀವಿ. ಯಾವ್ದಿದ್ರು ಅಂತ ಸಮಸ್ಯೆಗಳನ್ನ ಹೇಳ್ರಿ. ಇವತ್ತು ಅಧಿಕಾರ ಐತಂದ್ರೆ ಬರೀ ಇಂಥದ್ದು ಮಾಡಕ್ ಅಧಿಕಾರ ಅಲ್ಲ ನಮ್ದು. ಈ ದಾರಿಯಲ್ಲಿ ನೀವೆಲ್ಲರೂ ಯಾರು ನನಗೆ ಹೊಸಬ್ರಿಲ್ಲ. ಯಾರು ನಾ ಏನ್ ಮಾಡ್ತಿರ್ತೇನೆ ಮುಂಜಾನೆ ಸಂಜೆ ಮಠ ನಿಮ್ಗೆ ಅಷ್ಟ್ರಿಗೆ ಗುರುತಿರ್ತದೆ. ಇವತ್ತಿನ ಮಠ ಈ ಜಿಲ್ಲೆಯಲ್ಲೇ ನಾ ಬೇಕಾದ್ರೆ ಮಂತ್ರಿ ಆದಂತ ನನ್ನಷ್ಟು ಅಡ್ಡಾಡದವ್ರು ಯಾರು ಒಬ್ಬ ಮಂತ್ರಿನ ತೋರಿಸಿರ್ಬೇಕಂದ್ರೆ ಅಷ್ಟು ಮೂಲಿ ಸದ್ಯಕ್ಕೆ ಅಡ್ಡಾಡ್ತೀನಿ. ಹಳ್ಳಿಗೆ ಹೋಗ್ತೀನಿ. ಯಾವ ಎದ್ಲೇ ಸಮಸ್ಯೆ ಕಾಣಂತ ಟೈಮ್ನಲ್ಲಿ ಅಲ್ಲಿ ಎದ್ದು ಹೋಗ್ತೀನಿ. ಇಡೀ ರಾಜ್ಯದಾಗ ಯಾವುದೋ ಎಲ್ಲೋ ಐತಂದ್ರು ಕೂಡ ಆ ಮೂಲಿಗೆ ಹೋಗುವಂತ ಕೆಲಸ ಮಾಡ್ತೀನಿ. ಅಂತದಿದ್ದಂತ ಟೈಮ್ನಲ್ಲಿ ನಿಮ್ಗೆ ಯಾರಿಗೂ ನಿಮ್ಮ ಮಾಧ್ಯಮದ ಎಲ್ಲಾ ಮಿತ್ರರಿಗೆ ನಿಮ್ಗೆ ಯಾರಿಗೂ ನಾನು ಹೊಸಬಲ್ಲ. ನಿಮ್ ಜೊತೆ ಇದು ಕೆಲಸ ಮಾಡ್ದಂತದೇನಿ. ನನ್ನ ನೇಚರು ನೀವು ತಮಗೆ ಗುರ್ತೈತಿ. ಎಲ್ಲೋ ಒಂದ್ ಕಡೆ ಸಿಟ್ಟನ್ನ ಏನೋ ಮಾತಾಡ್ತಿರ್ಬೋದು, ಸಿಟ್ಟೊಳಗೆ ಒಂದೊಂದ್ಸಲ ಏನೋ ಅಂತಿರ್ಬೋದು. ಆದ್ರೆ ಯಾವತ್ತು ನನ್ನ ಮನಸ್ಸೊಳಗೆ ಇಟ್ಕೊಂಡು ಇಂಥ ದುಷ್ಟ ಕೆಲಸನ ನನ್ನ ಜೀವನ ನಾ ಮಾಡಿಲ್ಲ ಅನ್ನುವಂತ ಹೇಳಕ್. ಯಾಕಂದ್ರೆ ಕೆಲಸಗಳ ಬಗ್ಗೆ ಯಾರಲ್ಲಿ ಟೀಕೆ ಮಾಡಿಲ್ಲ. ಇಲ್ಲಿ ಬಂದಿರುವಂತದ್ದು ಒಂದು ಕೊಲೆ ಪ್ರಕರಣದಲ್ಲಿ ತಾವು ರಾಜಿ ಸಂಧಾನಕ್ಕೆ ಪ್ರಯತ್ನ ಪಟ್ರಿ ಅನ್ನುವಂತ ನೋ ಇಂಪಾಸಿಬಲ್. ಯಾ ಸಂದರ್ಭದಲ್ಲಿ ಯಾರೋ ತುಳಜಪ್ಪ ಸುಲ್ಫಿ ಅನ್ನೋರಾಗಿದ್ರು ಹುಂಗಾರವ್ರ ಇಲ್ಲಿ ಏನ್ ಕುಂತಾರಲ್ಲ ಪತ್ರಕರ್ತ ಮಿತ್ರ ಯಾರ್ಯಾರು ಹಿಂದಾರ ಅವ್ರಿಗೆಲ್ಲಾರು ಕೇಳ್ರಿ. ಸುಲ್ಫಿ ಅವರು ಯಾವ ಟೈಮ್ನಲ್ಲಿ ಇಲ್ಲಿದ್ರು? ಅವರು ಯಾವಾಗಿದ್ರು ಸುಲ್ಫಿ ಅವ್ರು ನಮ್ಮ ಧಾರವಾಡದಾಗ? ಯಾವಾಗಿದ್ರು? 5 ವರ್ಷ ಇಲ್ಲಿದ್ರು ಅವ್ರು. ಅಲ್ಲ ಹುಂಗಾರವ್ರು 5 ವರ್ಷ ಅವ್ರು ಇಲ್ಲಿದ್ರು. ನೋ ನೋಡ್ರಿ, ಅದು ಪ್ಲಾನ್ ಇರ್ಬೋದು. ನಾ ಹೇಳಕತ್ತಿದ್ದ ಮಾಡ್ಬೋದು. ಅವ್ರು ಮಾಡ್ಕೊಳಂತ ನಾವು ಕೊಟ್ಟೇವಿ. ನಾ ಮಾಡ್ಕೊಳಂತ ಹೇಳೀನಿ. ಅದಕ್ಕೆ ನೋಡ್ರಿ ಹೋಮ್ ಮಿನಿಸ್ಟರ್ ನಾನು ಹೇಳೀನಿ ಮಾಡ್ಕೊಳಂತ ಹೇಳೀನಿ. ಆದ್ರೆ ಒಂದ್ ಹೇಳ್ತೇನೆ ನಿಮಗೆ. ಯಾರು ನೋಡ್ರಿ ಗುರು ಹುಣಸಿ ಮರದವ್ರು ನಾಟ್ DSP ಗುರು ಹುಣಸಿ ಮರದ ಏನಂದ್ರ ಹೇಳ್ತೇನೆ ಕೇಳಿ ಸರ್. ನಿಮ್ಗ ನಾನು ಇದ್ದಿದ್ದೆ ಅಲ್ಲಿದ್ದೆ. ನಾ ಇದ್ದಂತ ಅವ್ರು ಬಂದಾರಲ್ಲೇ. ಬಂದಂತ ಟೈಮಲ್ಲಿ ಕೇಳ್ರ ಹೇಳ್ತೀನಿ. ನನಗೇನಂದ್ರ ಅವ್ರು ಏನಂದಾರ? ನನಗ ನಿಮ್ಗೆ ಯಾವ್ದಿಲ್ರಿ ಏನಾರ ನಮ್ದು ಇಷ್ಟ ಈ ಮಾತು ಬಿಟ್ಟು ಏನಾರ ತೊಗೊಂಬನ್ರಿ. ನಮ್ಗೆ ನಿಮ್ಗೆ ಏನೈತಪ್ಪ, ನನಗೇನಿಲ್ಪ, ನಿನ್ಕೊಂಡು ನಂದೇನೈತಿ ಅಂತ ಹೇಳಿ. ನೋ ಸಂಧಾನ ಈ ಮಾತೆಲ್ಲ ಸುಳ್ಳು. ಈ ಮಾತು ಇಂಥವೆಲ್ಲ ನಾ ಮುತ್ತಿಗೆ ವರ್ಡು ತೆಗ್ದಿಲ್ಲ, ಇಲ್ಲೂ ತೆಗ್ದಿಲ್ಲ, ಅಲ್ಲೂ ತೆಗ್ದಿಲ್ಲ, ಯಾವತ್ತು ಆ ವಿಷಯನ ತೆಗ್ದಿಲ್ಲ. ಇವನ್ನೆಲ್ಲ ಕ್ರಿಯೇಟ್ ಮಾಡಕತ್ತಾರ ಇವನಷ್ಟು. ನನಗೆ ಯಾವ ಸಂಬಂಧ ಇಲ್ಲ. ಅವ್ರ ಮಣಿತನಕ್ಕೆ ಯಾಕೆ ನಾ ಕೆಟ್ಟದ್ ಮಾಡಲ್ರಿ? ನನಗೇನು ಕೆಟ್ಟದ್ ಮಾಡ್ಯಾರ ಅವ್ರ ಮಣಿತನಕ್ಕೆ ಯಾಕೆ ಕೆಟ್ಟದ್ ಮಾಡಲ್ಲ?
ನನಗೇನು ಕೆಟ್ಟದ್ದು ಮಾಡ್ಯಾರ ಅವ್ರ ಫ್ಯಾಮಿಲಿ ನನಗೇನು ಕೆಟ್ಟ ಅವರಿಂದ ನನಗೇನು ಕೆಟ್ಟದ್ದಾಗೈತಿ ಅವ್ರ ಫ್ಯಾಮಿಲಿ ಯಾಕೆ ಕೆಟ್ಟದ್ದು ಮಾಡಲಿ ನೋಡ್ರಿ ನಾವೊಂದು ಹುಂಗಾರ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ದಯವಿಟ್ಟು ತಮ್ಗೆ ಹೇಳ್ತೀನಿ ಅಂಥದ್ದು ನಾನು ಯಾರಿಗೂ ಅನ್ಯಾಯ ಮಾಡ್ಬೇಕು ಇನ್ನೊಂದು ಮಾಡ್ಬೇಕು ಅನ್ನೋಂಥ ನಾನು ಇವತ್ತಲ್ಲ ಭಾಳ ಸಣ್ಣ ವಯಸ್ಸಾದ ರಾಜಕಾರಣಕ್ಕೆ ಬಂದೀನಿ ಇವತ್ತಿನ ಮಟ್ಟ ಅಂತ ದುಷ್ಟ ಬುದ್ಧಿ ನಾ ಯಾರಿಗೂ ಯೂಸ್ ಮಾಡಿಲ್ಲ ನಾ ಮಾಡುವಂಥ ಅವಶ್ಯಕತೆ ಕೂಡ ನನಗಿಲ್ಲ ಅವಶ್ಯಕತೆನೂ ಇಲ್ಲ ದೇವ್ರು ನನಗೇನು ಕಮ್ಮಿ ಇಟ್ಟನ ನನಗೇನು ಕಮ್ಮಿ ಆಗೈತಿ ಹೆಂಡ್ರ ಅದಾರ ಒಳ್ಳೆ ಮಕ್ಕಳು ಚಲೋ ಮಕ್ಕಳು ಅದಾವ ನನಗೇನು ದೇವ್ರು ಮೊದ್ಲಿನ ನಾನು ಏನು ಹಿಡಿದು ಆಸ್ತಿ ಹಿಡಿದು ಗಳಿಸ್ಬೇಕು ಅನ್ನೋಂಥ ಅವಸ್ಥೆ ಇಲ್ಲ ಮಣಿತಂದಾಗ ಅಂತ ದೊಡ್ಡ ಮಣಿತಂದಾಗ ಹುಟ್ಟೇನಿ ಸಾಕಷ್ಟು ಆಸ್ತಿ ಐತಿ ನಂದು ನನಗೇನು ತೊಗೊಂಡು ನನಗೆ ಏನು ದುರಾಸೆ ನನಗೇನೈತಿ ಇದ್ದಂಥವ್ರೆ ಇಷ್ಟೆಲ್ಲ ಇನ್ನೂ ನನ್ನ ಕಡೆ ಏನೋ ಹೆಚ್ಚಿಗೆ ಇದ್ರು ಕೂಡ ನಾನು ಹೊರಗೆ ಸಹಾಯ ಮಾಡ್ತೀನಿ ಜನರಿಗೆ ಸಹಾಯ ಮಾಡ್ತೀನಿ ಈ ಪಬ್ಲಿಕ್ಕಿಗೆ ಸಹಾಯ ಮಾಡ್ತೀನಿ ಯಾರು ನಿರಾಶ್ರಿತ ಅವ್ರಿಗೆ ಸಹಾಯ ಮಾಡ್ತೀನಿ ಈ ಶಿಕ್ಷಣಕ್ಕಾಗಿ ಮಕ್ಕಳು ಸಲಹೆ ಸಹಾಯ ಮಾಡ್ತೀನಿ ಯಾವ ಮಕ್ಕಳಿಗೆ ಇಂಥ ಜಾಬ್ ಮೇಳಗಳನ್ನು ಮಾಡ್ತೀನಿ ಇವರ ಅಷ್ಟನ್ನು ಕೇಳ್ರಿ ಎಷ್ಟು ಜಾಬ್ ಮೇಳ ಮಾಡ್ತೀನಿ ಈ ಭಾಗದ ಮಕ್ಕಳಿಗೆ ಉದ್ಯೋಗ ಅವಕಾಶ ಸಿಗಲ್ಲ ಅಂತೇಳಿ ನಾನು ನನ್ನ ಹೆಂಡತಿ ಇಬ್ರು ಕೂಡ ಸಾಕಷ್ಟು ಶ್ರಮ ಪಡ್ತಿರ್ತೇವೆ ಇಂತಿಂಥ ದೊಡ್ಡ ದೊಡ್ಡ ಜಾಬ್ ಮೇಳ ಮಾಡ್ತೀವಿ ಸಮೀಪ 23-24 ಸಾವಿರ ಮಂದಿ ಯುವಕರನ್ನ ಕನಿಷ್ಠ ಅಂದ್ರೆ ಉದ್ಯೋಗಕ್ಕೆ ಸೇರಿಸುವಂತ ಕೆಲಸ ಮಾಡೀವಿ ಇವತ್ತು ಇಷ್ಟು ಮಂದಿ ಒಳ್ಳೆ ಶಿಕ್ಷಣ ಕೊಡುವಂತ ಕೆಲಸ ಮಾಡಕತ್ತೀವಿ ಆಮೇಲೆ ಹೆಲ್ತ್ ಬಗ್ಗೆ ಹೆಲ್ತ್ ಕ್ಯಾಂಪ್ಗಳನ್ನ ಎಷ್ಟು ನಮ್ಮ ಕಡೆಯಿಂದ ಸಾಧ್ಯ ಆಗತ್ತ ರಕ್ತದಾನ ಶಿಬಿರ ಹೆಲ್ತ್ ಕ್ಯಾಂಪ್ಗಳನ್ನ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಪ್ರಾಮಾಣಿಕವಾಗಿ ನಾ ಮಾಡ್ತಿರ್ತೀನಿ ಏನ್ ನನಗೆ ಅವಶ್ಯಕತೆ ಇಲ್ಲ ನಮ್ಮ ಮಂತ್ರಿಗೇನಿ ನಾ MLA ಓದೇನಿ ನಂದೇನು ಇಲೆಕ್ಷನ್ ಇದ್ದಿದ್ದಿಲ್ಲ ಇಷ್ಟು ದಿವಸ 5 ವರ್ಷಗಟ್ಟಲೆ ಶಿಕ್ಷಣಕ್ಕೆ ದುಡ್ಡು ಹಾಕೇನ ನಾನು ಹಣಿ ಬೆವರಿನ ದುಡ್ಡು ಐತೆ ಅದ್ರೊಳಗೆ 4ನೇ ವರ್ಷಿಗೆ 4 ವರ್ಷದಿಂದ ಶಿಕ್ಷಣಕ್ಕಾಗಿ ಎಲ್ಲ ಮಕ್ಕಳ ಕೈ ಹೋರಿ ಯಾವುದೋ ಸಾಲಿ ಒಳಗೆ ಹೋರಿ ನೀವು ದರ್ವೊಬ್ಬರ ಕೈ ನನ್ನ ಪುಸ್ತಕ ಇರ್ತಾವ ಅಲ್ಲ ದರ್ವೊಬ್ಬರ ಕೈಗಿಂತ ಪುಸ್ತಕ ಇರ್ತಾವ ಅಂತ ನಾ ಯಾವತ್ತು ಅದ್ರ ಕಡೆ ಡೈವರ್ಟ್ಸ್ ಆಗಂಗಿಲ್ಲ ಮೈಂಡ್ ನಿಮ್ಗೊಂದು ಹೇಳ್ತೀನಿ ಇಷ್ಟೆಲ್ಲ ಮಾರ್ಗದರ್ಶನ ಮಾಡುವಂತವರ ಬಾಯಲ್ಲಿ ಅದೇನ್ ಸರ್ ನನಗೆ ಮೀಟರ್ ಇದೆ ನನ್ನ ತಾಕತ್ತಿದೆ ಅನ್ನುವಂತ ಸಾಂವಿಧಾನಿಕ ಭಾಷೆಗಳ ಪದಗಳ ಹೌದು ಸರ್ ಇದು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಇದೇ ಪತ್ರ ಅಲ್ಲ ನಾ ಹುಂಗಾರ ಇದೇ ಪತ್ರ ನೀವು ಓದ್ರಿ ಪ್ಲೀಸ್ ನಾ ಹೇಳ್ತೀನಿ ಒಂದ್ಸಲ ಈ ಪತ್ರ ಓದ್ರಿ ನಾ ಮಾತಾಡಿದ್ ಸತ್ಯ ಅಂತ ಹೇಳ್ತೀನಿ ಯಾಕಂದ್ರೆ ಇಲ್ಲ ಬಂದಾವು 3 ವರ್ಷ ನಾ ಪತ್ರ ಕೊಟ್ಟೇನಿ ಸೆಷನ್ಯಾಗ ಕೂಡ ಚರ್ಚೆ ಆಗೈತಿ ಈ ಪತ್ರ ನಾನು ಹೋರಾಟದ ನಂತರ ಬಂದಂತ ಪತ್ರ ಈ ಪತ್ರ ಒಂದ್ಸಲ ಓದುಗಾರ ನಿಮ್ಗೆ ಕೊಡ್ತೇನ ನಿಮ್ಮ ಬಾಯೊಳಗ ಅದಕ್ಕೇನೇನ್ ಕೆಟ್ಟದಂತ್ರ ನಾ ಬಳಸಿಲ್ಲ ಕಾನೂನು ಇದನ್ನ ಮಾಡಕ್ ಚಾಲು ಮಾಡ್ತೀನಿ ನಾ ಒಳ್ಳೆ ಮಂತಂದವ್ರು ಇಂಥದ್ ಆಗ್ಬಾರ್ದು ಅನ್ನುವಂಥದಕ್ಕೆ ಇವತ್ತಿನ ಮಠ ಯಾರೋ ಆಗ್ಲಿ ನಾ ಸಲ ಯಾವ ನೋಡ್ಲಿ ಈ ಪತ್ರದಲ್ಲಿ ಆರೋಪಗಳನ್ನಾಕ ನಿಮ್ಗೆ ಹೇಳ್ತೀನಿ ಕ್ಲಿಯರ್ ಆಗ ಅವ್ರು ಹೇಳ್ಕೊಂತಾರ ಇದನ್ನ ಮಾಡ್ಬಾರ್ದ್ರಿ ಇದು ತಪ್ಪಿದು ನೀವು ಅದ್ ನೋಡ್ರಿ ಇದು ನೋಡ್ರಿ ರೆಕಾರ್ಡ್ ನೋಡ್ರಿ ಇದ್ ಮಾಡ್ಬಾರ್ದಿತ್ತು ಬಾರ್ದಂತ ತಪ್ಪೈತೆ ಅನ್ನೋಂತ ಹಾ ದೇವ್ರ ಮ್ಯಾಗ ಒಂದ್ ಸೈಡ್ ಹಾನಿ ಮಾಡ್ತಾರ ಇವತ್ತಿನ ಕೇಸ್ನಾಗ ನಾ ಇಲ್ಲಿ ಹೋಗ್ಲಂತಾರ ಮರ್ಯಾಸ್ ಮೀಡಿಯಾ ಮುಂದೆ ಅಂತ ಕ್ಲಿಪ್ಪಿಂಗ್ ರೆಕಾರ್ಡ್ ಮಾಡಿದ್ದು ನನಗೆ ಗುರ್ತಿಲ್ಲ ಆ ಕ್ಲಿಪ್ಪಿಂಗ್ ತಂದು ಮೀಡಿಯಾ ಮುಂದೆ ಇಡ್ತಾರ ಅಂದ್ರೆ ಏನ ಆನಂದ್ ಬಾಡಿ ಅಷ್ಟು ಟೀಮ್ ಟೋಟಲಿ ಒಂದು ಟೀಮ್ ಐತಿ ಇದಕ್ಕೆ ಒಂದು ಟೀಮ್ ಕೂಡಿ ಈ ಪತ್ರ ಬರ್ದಾರ ಅಂತ ನನ್ನ ಆರೋಪ ನಾ ಬರ್ದಂತದ್ದು ಹೇಳ್ದಂತದ್ದು ಪತ್ರನ ಹೇಳೇನ ಇಂಥ ಪತ್ರ ಬರಿಬೇಡ್ರಿ ಇಂಥ ಪತ್ರ ಬರೆಯುವಂಥದ್ದು ಎದಕ್ ಬರಿತೀರಿ ಪತ್ರ ಆಮೇಲೆ ಸಿಕ್ಕವ್ರ ಆಸ್ತಿಗಳು ಯಾಕೆ ಅರ್ಜಿ ಹಾಕ್ತಿರಿ ಸಿಕ್ಕವ್ರ ಆಸ್ತಿಗೆ ದಿನ ತಹಸೀಲ್ದಾರ್ ಆಫೀಸ್ನಾಗ ಏನ್ ಕೆಲಸ ಇರ್ತೈತ್ರ ಒಬ್ಬ ಮನುಷ್ಯಂದ ಇದನ್ನ ತಮಗೆ ನಾ ಹೇಳಕ್ ಇಷ್ಟಪಡ್ತೇನೆ ಅಷ್ಟೇ ನನಗೆ ಹೊರತು ಯಾವ್ದು ಕಾಂಟ್ರವರ್ಸಿ ಆಗ್ಲಿ ಹುಗಾರ ನನಗೇನ್ ಮಾತಾಡುವಂತ ಆಮ್ಯಾಗ ನಾ ಆ ರೀತಿ ನನಗೆ ಅವಶ್ಯಕತೆ ಇಲ್ಲಿದ ಏನ ಸುಮ್ಮನೆ ಅವ್ರ ಇದನ್ನ ಕ್ರಿಯೇಟ್ ಮಾಡಕತ್ತಾರ ಕ್ರಿಯೇಟ್ ಮಾಡಿದ್ದಾರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ಸಚಿವರು ತಾವು ಅವರು ಒಬ್ಬ ಅಧಿಕಾರಿ ನಿಮ್ಮ ಹೆಸರನ್ನ ಪದೇ ಬಳಸ್ಕೊಂಡು ನಾನು ನನಗಂತರೂ ನನಗೆ ಅದು ಯಾವ್ದು ಗೊತ್ತಿಲ್ಲ ಅದ್ರ ಬಗ್ಗೆ ನಂಗೆ ಪ್ರಶ್ನೆ ಓದ್ಬೋಂಗಲ್ಲ ನೋ ನನ್ನ ಹೆಸರು ಮಿಸ್ ನಾ ಹೇಳ್ತೇನಿಲ್ಲ 100% ಯಾಕಂದ್ರೆ ನೀವು ಎಲ್ಲರಿಗೂ ಗುರ್ತೈತಿ ಸುಲ್ಪಿ ಅವ್ರು ಯಾವಾಗ ಇದ್ರಲ್ಲಿ ಸುಲ್ಪಿ ಅಲ್ಲಲ್ಲ ಇದ್ದಂತ ಟೈಮ್ ಯಾವಾಗ ನಾ ನೋಡ್ಲಿ ನಾಗರಾಜ್ ನಾ ಇದ್ದಂತ ಟೈಮ್ ಒಳಗ ನಾ MLA ಆಗಿಂದ ಎಷ್ಟು ದಿವಸ ಸುಲ್ಪಿ ಅವ್ರು ಇದ್ರು ನಾ ಇದ್ದಂತ ದಿವಸದಲ್ಲಿ ಸುಲ್ಪಿ ಅವ್ರು ಎಷ್ಟು ದಿವಸ ಇಲ್ಲಿದ್ರು 15 ದಿನಕ್ಕೆ ಟ್ರಾನ್ಸ್ಫರ್ ಆಗಿ ಹೋಗ್ಯಾರ ಮಾಡಕತ್ತಿರ್ಬೋದು ಏನ ನಿಮ್ಗೆ ನಿನ್ನೆ ಹೇಳೇನ ಇಷ್ಟ ಯಾಕಷ್ಟ ಇದನ್ನ ಬರ್ತೇನ ಯಾಕಂದ್ರೆ ನಾ ಜಾಸ್ತಿ ಸುಮ್ಮನೆ ಇದ್ರೊಳಗೆ ಚರ್ಚೆ ಮಾಡುವಂತ ಅವಶ್ಯಕತೆ ಇಲ್ಲ ನನಗೆ ಇದು ನಮ್ಮಂತ ಫ್ಯಾಮಿಲಿಗಳಾಗ್ಲಿ ಇವನ್ನೆಲ್ಲ ನೋಡಿ ನಿಜವಾಗಿ ಎಲ್ಲರೂ ಬೇಜಾರು ಪಡುವಂತ ವ್ಯವಸ್ಥೆ ದಯವಿಟ್ಟು ತಮಗಾದ್ರೂ ನಾ ವಿನಂತಿ ಮಾಡ್ಕೊಂತೇನೆ ಯಾವ ಸತ್ಯ ಇರ್ತೈತಿ ಸತ್ಯದ ಪರ ತಾವು ಕೂಡ ಬಿಂಬಿಸ್ರಿ ಇವತ್ತ ನನ್ನ ಕಾಲೇಜ್ನಾಗ ಅವ BS ಅಗ್ರಿ ಮಾಡಿಲ್ಲಲ್ಲ ನಾ ಅಗ್ರಿಕಲ್ಚರ್ ಕಾಲೇಜ್ ಆಗಿದ್ದೆ ನಮ್ಮ ಕಾಲೇಜ್ ಅಂತೂ ಇರ್ಲಿಲ್ಲ ನಾ KCD ಇಲ್ಲ ನಾ KCD 2 ತಿಂಗಳು ಮಾತ್ರ ಕನ್ನಡ ಕಾಲೇಜಲ್ಲಿ ನಾ ಇದ್ದಿದ್ದು 2 ತಿಂಗಳು ಹೋಗಿದ್ದೆ ನಾ ನಂತರ BS ಹೆಚ್ಚಿದ್ದೆ
ನನಗೆ ಅಷ್ಟು ಮಟ ಸುಲ್ಫಿ ಅವರ ಕಾಲ್ ಡೀಟೇಲ್ಸ್ ಅಲ್ಲಿ ತಮ್ಮ ನಂಬರ್ ಬರುತ್ತೆ. ತೆಗೀರಿ ನೋಡ್ರಿ, ತೆಗೆದು ನೋಡ್ಲಿ, ಉತ್ತರ ಕೊಡ್ತೀರಾ? ತೆಗೆದು ನೋಡ್ರಿ, ತೆಗಿಲಿ, ತೆಗೆದು ನೋಡ್ಲಿ ದಯವಿಟ್ಟು, ತೆಗೆದು ನೋಡ್ಬೋದು. ಸರ್ ಈ ಪತ್ರ ಮೊದಲು ಕೂಡ ಬಂದಿದ್ದು, ಅವು ಬೇರೆ ಬೇರೆ ಟೈಪ್ನಲ್ಲಿ ಬಂದಿದ್ದು. ನನಗೂ ಬಂದವು, ಹಲವಾರು ಮಂದಿ ಯಾರ್ಯಾರಿಗೂ ಕೆಲವು ಮಂದಿ ಮುಖಂಡರಿಗೂ ಬಂದವು ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದು ಯಾರಿಗೂ ಶೋಭೆ ತರೋಂಥದ. ಇವತ್ತು ನನಗಾದ್ರೂ ಅಲ್ಲ, ಬಿಜೆಪಿ ಅವ್ರಿಗೆ ಬಂದ್ರು ಕೂಡ ಶೋಭೆ ತರುವಂಥದ್ದಲ್ಲ, ಇನ್ನೊಬ್ಬರಿಗೆ ಪತ್ರ ಬರುವಂಥದ್ದು ಏನದಲ್ಲ, ಯಾರಿಗೂ ಒಳ್ಳೇದಲ್ಲ ಇದು. ಇವತ್ತು ಯಾರ್ದೋ ಕಾಮನ್ ಮನುಷ್ಯಾಗ ಒಬ್ಬ ಯಾರಿಗಾರು ಸಾಮಾನ್ಯ ಮನುಷ್ಯ ನಮ್ಮಂಥವ್ರು ಎದಿ ಗಟ್ಟಿರ್ತಾವ ಒಂದಿಟ್ಟು ದಿನ ಅನಿಸ್ಕೊಂಡು ಅಂದಪ್ಪ ಅಂದು ಆ ಪಾಪ ಯಾರ ಸಾಮಾನ್ಯ ಮನುಷ್ಯಾಗ ಹೋದ್ರಿ ಇದು ಭಾಳ ನೋವಿನ ಸಂಗತಿ. ಇಂಥದ್ದು ನೋಡ್ಬಿಟ್ರೆ ಸರಿ, ತಾವು ಹೇಳೋದು ನನ್ನ ಮೇಲೆ ಯಾವ ಕೇಸ್ಗಳಿಲ್ಲ ಅಂತೇಳಿ. ಹೌದು, ಕ್ಯಾಬಿನೆಟ್ ಅಲ್ಲಿ ತಮ್ಮ ಮೇಲಿದ್ದ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡ್ರಿ. ಯಾವುದು ಮೇಲೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಗುಂಡಾ ಕಾಯ್ದೆಯನ್ನು ತೆಗೆದಲಿಕ್ಕೆ 96ರಲ್ಲಿ ಶಿಫಾರಸು ಮಾಡ್ತಾರೆ. ನೋಡ್ರಿ, ಎಲ್ಲಿ ತೆಗೀರಿ, ತೆಗೆದುಕೊಡ್ರಿ, ನಂಗೆ ತೆಗೆದುಕೊಡ್ರಿ, ಸುಳ್ಳ? ತೆಗೆದುಕೊಡ್ರಿ, ಅದಿತ್ತ ತೆಗೆದುಕೊಡ್ಬೋದು, ಕೊಡ್ರಿ. 96ರಲ್ಲಿ ಮತ್ತೆ ಯಾಕಾಗಿಲ್ಲ ಕೊಡ್ರಿ, ಗುಂಡಾ ಕಾಯ್ದೆ ಯಾಕೆ ತೆಗಿಬಾರದು ಅಂತ ಹೇಳಿ ಶಿಫಾರಸು ಮಾಡಿ. ನನಗೆ ಗೊತ್ತಿಲ್ಲ, ಕೊಡ್ರಿ, ಇದ್ರ ಕೊಡ್ರಿ. 96ನೇ ಇಸ್ವ್ಯಾಗ ಉಪನಗರ ಪೊಲೀಸರು ಬೇಕಾದ್ರೆ ಇಲ್ಲ ನೋಡಿಸ್ತೇನೆ ಅದನ್ನ. ತರಿಸ್ತೇನೆ ಇನ್ನು ತರಿಸಿ ಇಟ್ಕೊಂತೀನಿ, ಇದನ್ನ ಇಟ್ಕೊಂತೀನಿ ಬೇಕಾದ್ರೆ ಕಾಪಿಗೆ. ಯಾಕೆ ಮತ್ತೆ ಈಗ ಬೇರೆ ಅಲ್ಲ, ನನಗೆ ಗೊತ್ತಿಲ್ಲ, ಇದು ನನ್ನ ಗಮನಕ್ಕಂತರೂ ಬಂದಿಲ್ರಿಪ್ಪ. ಏನು ಗೊತ್ತಾ? ಇವತ್ತಿನ ಮಠ ನನ್ನ ಗಮನಕ್ಕಂತರೂ ಇದು ಬಂದಿಲ್ಲ. ಹೋಗಾರವ್ರ ಆದ್ರೆ ನೀವು ಏನ ಅದೇ ಪ್ರವೃತ್ತಿಯನ್ನು ರೂಢಿಸಿಕೊಂಡಿದ್ದೀರಿ ಅನ್ನುವಂತ ನಾ ಯಾವ ಪ್ರವೃತ್ತಿ ಏನ್ ಪ್ರವೃತ್ತಿ ಮಾಡೇನಂತದು? ಎಷ್ಟು ಮಂದಿ ಅಲ್ಲ ಧಾರವಾಡದಾಗಿದ್ದಂತ ಸಾಮಾನ್ಯ ಯಾರಿಗಾರು ಜನರಿಗೆ ಕೇಳ್ರಿ, ಯಾವ ಪ್ರವೃತ್ತಿ ಮಾಡೀನಿ ಅಲ್ಲ, ಅದರಲ್ಲಿ ಅಂತ ಪ್ರವೃತ್ತಿ ಏನಿದೆ ನೋಡ್ತೀನಿ, ಈಗ 96ರಲ್ಲಿ ನೋಡ್ತೀನಿ, ಇದು ನೋಡ್ತೀನಿ, ಏನ್ ನೋಡಿ ನಿಮ್ಗೆ ಹೇಳ್ತೀನಿ. ನಿಮ್ಮ ಮೇಲೆ ಗುಂಡಾ ಏನ ಶಿಫಾರಸು ಎಸ್ ನೋಡಿ ಹೇಳ್ತೀನಿ ನಿಮ್ಗೆ, ನಿಮ್ಮ ಮೇಲೆ ನನಗೆ ನೋಡ್ತೀನಿ, ನೋಡಿ ಹೇಳ್ತೀನಿ. ಅಲ್ಲ, ಎಷ್ಟು ಕಡೆ ತಮ್ಮ ಮೇಲೆ ರೌಡಿ ಶೀಟ್ ಇದೆ? ನನ್ನ ಮೇಲೆ ಕಾಯ್ದೆ ತೆಗೆಯುವಂತ ರೌಡಿ ಶೀಟ್ ಇದೆ, ಅಂತ ಕೇಳಿದ್ರೆ ರೌಡಿ ಶೀಟ್ ಇದೆ. ನಾ ಕೇಳ್ತಾ ಇದ್ದೀನಿ, ಅಷ್ಟು ಪೊಲೀಸರು ಶಿಫಾರಸು ಮಾಡ್ತಾರೆ ಅಂತ ಹೇಳಿದ್ರೆ ಮತ್ತೆ ಯಾಕೆ ಮಾಡ್ಲಿಲ್ಲ ಅವರು ನನ್ನ ಮ್ಯಾಗ? ಅಲ್ಲ, ನನ್ನ ಮ್ಯಾಗ ಯಾಕೆ ಮಾಡ್ಲಿಲ್ಲ? 96 ನಾ ಏನಿದ್ದೆ, ಭಾಳ ಒಬ್ಬ ವಿದ್ಯಾರ್ಥಿ ಇರ್ಬೋದು ಆ ಟೈಮ್ನಾಗ. 96ದಾಗ ಒಬ್ಬ ವಿದ್ಯಾರ್ಥಿ ಇದ್ದೆ ನಾ, ಮತ್ತೆ ನನ್ನ ಮ್ಯಾಗ ಯಾಕೆ ಮಾಡ್ಲಿಲ್ಲ? ಸಚಿವರನ್ನ ಕೇಸ್ಗಳನ್ನ ವಾಪಸ್ ತಗೊಂಡ್ರಲ್ಲ ಸರ್. ಅಲ್ಲಲ್ಲ, ಸಚಿವರಾದ್ಮ್ಯಾಗ ಯಾಕೆ ಕೇಸ್ ತೆಗೆದಿ ನಾವು ವಾಪಸ್ಸು? ಯಾವ ಕೇಸು ಅಣ್ಣವರ ಕೇಸ್, ಏನಿತ್ತು? ಅಣ್ಣವ್ರ ಕೇಸ್ ಯಾವ್ದು ಕೇಸು? ಗಲಾಟೆ, ಅಲ್ಲ, ಎದ್ರದ ಕೇಸು? ಅಲ್ಲ, ಒಟ್ಟು ಯಾವ ಅಲ್ಲ, ಎದ್ರ ಕೇಸ್ ಅದು? ಸರ್, ಈಗ ಇಲೆಕ್ಷನ್ ಮುನ್ಸಿಪಾಲಿಟಿ ಇಲೆಕ್ಷನ್ ನಡೆದಂತ ಟೈಮ್ನಲ್ಲಿ ಕಾರ್ಯಕರ್ತರು ಮಾಡದಂತ ಗದ್ಲ ಅದು, ಕಾರ್ಯಕರ್ತರು ಮಾಡದಂತ ಗದ್ಲ. ಬಟ್ ಅದರಲ್ಲಿ ನನ್ನ ಹೆಸರು ಕೂಡ ಸೇರಿಸಿದ್ರು. 37-38 ಮಂದಿ ಹೆಸರು ಇತ್ತು. ಇಲೆಕ್ಷನ್ ಕೇಸ್ ಅದು. ಅಂದ್ರೆ ಅದು ಯಾವ್ದು ಗುಂಡಾಗಿರಿ ರೌಡಿಸಮ್ ಮಾಡಿದ್ದಾನೆ ಅದು. ಆಮೇಲೆ ಯಾವ್ದೋ ಹೋರಾಟದಲ್ಲಿ ಬೀಳ್ತಾವ ಕೇಸ್. ಏನ ಸರ್, ನಾವು ಹಲವಾರು ಹೋರಾಟಗಳನ್ನ ಮಾಡೇವಿ. ಯಾವ್ದೋ ಕೇಸ್ ಅಂದ್ರೆ ಯಾರ್ದೋ ಆಸ್ತಿ ಕಸ್ಕೊಳಕ್ ಹೋಗಿ ಯಾರನ್ನೋ ಮರ್ಡರ್ ಮಾಡಿ ಇಂಥ ಕೇಸ್ ಮಾಡಿಲ್ಲ. ಹೋರಾಟ ಮಾಡೀನಿ, ಹೋರಾಟ ಜೀವನದಿಂದ ನಾ ಬಂದೀನಿ. ಹೋರಾಟ ಮಾಡುವಂತ ಟೈಮ್ಲಿ ಹಲವಾರು ಕೇಸ್ಗಳಿದಾವ್, ಹೋರಾಟದ ಕೇಸ್ಗಳಿದಾವ್. ನಾವು ಹೋಗಿ ಯಾರ ಮ್ಯಾಗ ಅವ್ರ ಮ್ಯಾಗ ದಾಂಡ್ಲಿ, ಇವ್ರ ಮ್ಯಾಗ ದಾಂಡ್ಲಿ, ಅವ್ರ ಆಸ್ತಿ ಕಸ್ಕೊಂಡೆ, ಇವ್ರ ಆಸ್ತಿ ಕಸ್ಕೊಂಡೆ, ನಾ ಏನಾರು ಮಾಡಿಲ್ಲ ಯಾರಿಗೂ, ಅದನ್ನ ತಮ್ಮ ಗಮನದಾಗಿರ್ಲಿ ಹೋಗಾರವ್ರೆ. ಸೆಕ್ಷನ್ಸ್ ಇರ್ಲಿ ಸರ್, ನಾ ಹೇಳಕತ್ತೇನಿಲ್ಲ. ಹೋರಾಟ ಟೈಮ್ನಾಗ ನಮಗ್ ರಗಕ್ಕೆ ಆ ಟೈಮ್ನಾಗ ಕೇಸಸ್ ಹಾಕ್ಯಾರ, ಹೋರಾಟದ ಕೇಸಸ್ಗಳಿದ್ದು ನಮ್ಮ. ಈಗಾದ್ರೂ ಒಂದ್ ಸಲ ಈಗ ನನ್ನ ಮ್ಯಾಗ 2 ಕೇಸ್ ಇದ್ದು. ಒಂದ್ ರೈಲ್ವೆ ಕೇಸ್ ಇತ್ತು, ಒಂದ್ ರೈಲ್ವೆ ನಂದು A1 ಆರೋಪಿ ಪ್ರಹ್ಲಾದ್ ಜೋಶಿ ಅವರ, A2 ನಾ ಅದೀನಿ. A1 ಪ್ರಹ್ಲಾದ್ ಜೋಶಿ ಅವ್ರದಾರ, A2 ನಾ ಅದೀನಿ. ಇಬ್ರು ಕೂಡ ರೈಲ್ವೆ ರೊಕ್ಕ ಮಾಡ್ಯಾವ ನಾವು. ನಾ MLA ಇದ್ದೆ, ಅವ್ರು MP ಆಗಿದ್ರು. ಇಬ್ರು ಕೂಡ ರೈಲ್ವೆ ಬಂದ್ ಮಾಡಿದ್ವಿ. ಅಳ್ನಾವರಕ್ಕ ರಾಣಿ ಚೆನ್ನಮ್ಮ ಇದು ನಿಂದಿರ್ಬೇಕಂತೇಳಿ ಇಬ್ರು ಕೂಡ ಮಾಡಿದ್ವಿ. ಅದೇ ಟೈಮ್ನಾಗ ಅಳ್ನಾವರದಲ್ಲಿ ನಾ ಹಿಂದೆ MLA ಇದ್ದಂಥ ಟೈಮ್ನಾಗ ನಮ್ಮ ಮುನ್ಸಿಪಾಲಿಟಿ ಎಲೆಕ್ಷನ್ ಆದಂಥ ಕೇಸ್. ನನ್ನ ಮ್ಯಾಗ ಒಂದು ಕೇಸಸ್ಸು ಇವತ್ತಿಗಿಲ್ಲ. ಒಂದು ಕೇಸ್, ಸಿಂಗಲ್ ಕೇಸ್ ನನ್ನ ಮ್ಯಾಗ ಯಾವ್ದು ಕೇಸ್ ಇಲ್ಲ. ತಮ್ಗೆ ಆ ರೀತಿ ಏನಾರ ಮತ್ತೆ ತಪ್ಪು ಕಲ್ಪನೆ ಇದ್ರೆ ನನ್ನ ಮ್ಯಾಗ ಯಾವ ಕೇಸಸ್ ಇರ್ಬೋದು, ಕೇಸಸ್ ನನ್ನ ಮ್ಯಾಗ ಒಂದು ಕೇಸ್ ಕೂಡ ಇಲ್ಲ. 96ನೇ ಇಶ್ಯೂ ಅಂದ್ರೆ ನಾ ಏನಿದ್ದೆ ಅವಾಗ 96ನೇ ಇಶ್ಯೂ ಒಳಗೆ. ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ನೀವೇ ಯಾಕೆ ಒಂದು ಉನ್ನತ ತನಿಖೆ ವಹಿಸಿ ಅಂತ ಸಿಎಂ ಗೊತ್ತಾ? ಹೇಳೇನಿಲ್ಲ ಸಿಎಂ ಅವ್ರಿಗೆ ಏನ್ ತನಿಖೆ ಮಾಡೋದೈತಿ ಹೈಕೋರ್ಟ್ ಜಡ್ಜ್ ತನಿಖೆ ಮಾಡ್ತಾರೆ. ಹೇಳ್ಸೇನಿಲ್ಲ, ಯಾವಾಗ ಬೇಕಾದ್ರೆ ಮಾಡ್ಕೊಡ್ರಿ. ತನಿಖೆ ಮಾಡಕ್ ಏನೈತಿ ಮಾಡ್ಕೊಡ್ರಿ ಅನ್ನೋದು ಬೇರೆ ಸರ್. ತಾವು ಜವಾಬ್ದಾರಿ ಸ್ಥಾನದಲ್ಲಿ ಹೇಳಿ ಬಿಡಿ. ಅಫಿಷಿಯಲ್ ಒಂದು ಆರ್ಡರ್ ಮಾಡಿಸಿ ತಾವು ಮುಂದೆ. ಎಸ್ ಸರ್, ಎಸ್ ಸರ್. ಯಾರು?